ಶಬರಿಮಲೆ ಮಾಲೆ ಹಾಕಿದವರಿಗಿಲ್ವಾ ಶಾಲೆಗೆ ಎಂಟ್ರಿ? ಮಾಲೆ ಧರಿಸಿದ ಮಕ್ಕಳಿಗೆ ಶಾಲೆಗೆ ಬರಬೇಡಿ ಅಂದ್ರಂತೆ ಶಿಕ್ಷಕ. ವಿವಾದದ ಸುಳಿಯಲ್ಲಿ ತುಮಕೂರಿನ ಮರಳೂರು ದಿಣ್ಣೆ ಸರ್ಕಾರಿ ಶಾಲೆಯ 6ನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳನ್ನ ವಾಪಸ್ ಕಳಿಸಿದ ಆರೋಪ ಕೇಳಿ ಬಂದಿದೆ. ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿ ಭಾಗ್ಯ ವಿರುದ್ಧ ಇಂಥದೊಂದು ಗಂಭೀರ ಆರೋಪ ಕೇಳಿ ಬಂದಿರೋದು. ಸಮವಸ್ತ್ರ ಧರಿಸದೆ ಬಂದಿದ್ದಾರೆಂದು ವಾಪಸ್ ಕಳಿಸಿದ್ರಂತೆ ಭಾಗ್ಯ. ಬಾಲಕರ ಪೋಷಕರಿಂದ ಮುಖ್ಯ ಶಿಕ್ಷಕಿಗೆ ತರಾಟೆ ತೆಗೆದುಕೊಳ್ಳಲಾಗಿದೆ. ಮಾಲೆ ಹಾಕಿದ ಮಕ್ಕಳಿಗೆ ಶಿಕ್ಷಣದ ಹಕ್ಕಿಲ್ವಾ ಅಂತ ಪೋಷಕರು ಈಗ ಪ್ರಶ್ನೆ ಮಾಡ್ತಿರೋದು. ಶಾಲೆಯ ನಿಯಮದ ಪ್ರಕಾರ ಬರುವಂತಿಲ್ಲ ಅಂತ ಉಡಾಫೆ ಉತ್ತರ ಕೊಟ್ರಂತೆ ಭಾಗ್ಯ. ಪ್ರವೇಶ ನಿರಾಕರಿಸಿದ ವಿಚಾರದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಮಕ್ಕಳನ್ನ ಮಾಲೆ ಧರಿಸಿದ್ದಾರೆ ಅಂತ ಒಳಗ್ ಬಿಟ್ಟಿಲ್ವಂತೆ. ಆದ್ರೆ ಈಗ ಮಕ್ಕಳನ್ನ ನಾನು ಹೊರಗೆ ಕಳಿಸಿಲ್ಲ ಅಂತ ಸಬೂಬ್ ಬೇರೆ ಕೊಡ್ತಿದ್ದಾರಂತೆ. ಶಾಲೆಯಲ್ಲಿ ಊಟಕ್ಕಾಗಿ ಮೊಟ್ಟೆ ಬೇಯಿಸ್ತಾರೆ, ಹೆಣ್ಣು ಮಕ್ಕಳು ಮೆಚೂರ್ ಆಗಿರ್ತಾರೆ, ಹೀಗಾಗಿ ಮಾಲೆ ಹಾಕ್ದವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದೆ ಅಂತ ರೀಸನ್ ಕೊಡ್ತಾ ಇದ್ದಾರೆ ಭಾಗ್ಯ. ನಾನೇ ಮಕ್ಕಳನ್ನ ಒಳಗೆ ಕರೆದು ಪ್ರತ್ಯೇಕವಾಗಿ ಕೂರಿಸಿದ್ದೆ ಅನ್ನೋ ಮಾತನ್ನ ಭಾಗ್ಯ ಹೇಳಿದ್ದಾರೆ. ನಾನು 9:40 ಬೆಲ್ಲಾಗುತ್ತೆ. 9:40 ಪ್ರೇಯರು ಹಾಲು ಆಮೇಲೆ ಮಕ್ಳುಗಳು ಲೇಟಾಗಿ ಬಂದರೆ ವಿಚಾರಿಸ್ತೀವಿ ನಾವು. ಅದೇ ಥರ ಈ ಮಕ್ಕಳನ್ನ ವಿಚಾರಿಸ್ತೀವಿ. ನಮ್ಮ ಮೇಡಮ್ ಏನಂದ್ರು, ಮಾಲೆ ಹಾಕಿಸ್ಕೊಂಡಿದ್ಯಾ, ಲೇಟಾಗಿ ಬಂದಿದೆಯಾ, ಯಾಕೆ ಮಾಲೆ ಹಾಕಿಸ್ಕೊಂಡು ಬಂದಿದೆಯಲ್ವಾ, ಈ ಥರ ಇಲ್ಲೆಲ್ಲ ನಮ್ಮಲ್ಲಿ ಮೊಟ್ಟೆ ಬೇಯಿಸ್ತೀವಿ, ಹೆಣ್ಮಕ್ಳುಗಳು ಮೆಚೂರ್ ಆಗಿರ್ತಾರೆ, ತಟ್ಟು ಮುಟ್ಟು ಆಗುತ್ತೆ, ಬರಬಾರ್ದಪ್ಪ ಈ ಥರ ಹಾಕಿಸ್ಕೊಂಡು. ನೀನೇನಾರು ಹಾಕಿಸ್ಕೊಳ್ಳಂಗಿದ್ರೆ ಮಾಲೆಗೆ ಇದು ಏನು ಶಬರಿಮಲೆಗೆ ಹೋಗ್ತೀಯಲ್ವಾ, ಅವಾಗ ಒಂದು 3 ದಿನ ಮುಂಚೆ ಹಾಕಿಸ್ಕೊಂಡು ಹೋಗು ಅಂತ ಅವ್ರು ಹೇಳಿದ್ರು. ಸರಿ ಅಂತ ಹೇಳಿ ಊಟ ಮಾಡ್ಕೊಂಡು ಸ್ಕೂಲಿಗೆ ಬಂದು ಮಿಸ್ಸು ಇದು ಮಿಸ್ ಹೇಳ್ರು ಹೊಲ್ಸ್ ಮಾಡ್ತಾರೆ ಬರಬೇಡ್ರಿ ಅಂತ. ಈ ಮ್ಯಾಲೆ ಬಂದ್ವಿ 8 ಪೀಸು ಯಾಕ್ರ ಮಲೆ ಹಾಕೊಂಡು ಬಂದಿದ್ದೀರ, ಹೋಗ್ರು ಮನೆಗೆ ಬಂದರು. ಹೋಗ್ತಾ ಇದ್ವಿ, ನಮಗೆ ಕೇಳಿಸ್ಲಿಲ್ಲ, ಇವ್ರಿಗೆ ಕೇಳಿಸ್ತು. ಬಂದರು, ಬಂದ್ಬಿಟ್ಟು ಹಿಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿ ಕ್ಲಾಸ್ ರೂಮ್ ಒಳಗಡೆ ತೆಡ್ಡಿದ್ರು, ಹೊಡಿದ್ರು. ಊಟ ಮಾಡ್ಕೊಂಡು ಸ್ಕೂಲಿಗೆ ಬಂದ್ವಿ. ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಅನ್ನೋದು ಸ್ಕೂಲಿನ ನಿಯಮ. ಹಾಗಂತ ಮಾಲೆ ಹಾಕಿದ್ರು ಅಂತ ಹೇಳಿ ಈ ರೀತಿ ಹೊರಗೆ ಕಳಿಸೋದು ಎಷ್ಟು ಸರಿ? ಮೇಲಾಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಶಿಕ್ಷಕಿ ಇಂಥದೊಂದು ಕೆಲಸ ಮಾಡಿರೋದು. ಪೋಷಕರ ಏನ್ ಹೇಳ್ತಾರೆ? ಶಾಲಾ ಆಡಳಿತ ಮಂಡಳಿ ಏನ್ ಹೇಳುತ್ತೆ? ವಿನಿತಾ, ಈ ಒಂದು ಘಟನೆ ನಡೆದಿರುವಂತದ್ದು ತುಮಕೂರು ನಗರದಲ್ಲೇ ಇರುವಂತಹ ಮರಳೂರು ದಿಣ್ಣೆ ಸರ್ಕಾರಿ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಏನು ಈ ಇಬ್ರು ಮಕ್ಕಳು ಏನಿರ್ತಾರೆ, ಕಳೆದ ಶನಿವಾರ ಏನು ಶಬರಿಮಲೆ ಮಾಲೆಯನ್ನ ಧರಿಸಿರ್ತಾರೆ. ಅವರು ಈ ನಿನ್ನೆ ಸೋಮವಾರವೂ ಕೂಡ ಶಾಲೆಗೆ ಬಂದಿರಲಿಲ್ಲ. ಮಂಗಳವಾರ ಅಂದ್ರೆ ನಿನ್ನೆ ಬೆಳಗ್ಗೆ ಶಾಲೆಗೆ ಬರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಒಂದು ಇವರಿಬ್ರು ಮಕ್ಕಳನ್ನ ನೋಡಿದಂತಹವರು ಏನು ಶಿಕ್ಷಕರು ಏನಿರ್ತಾರೆ, ಅವರು ಮುಖ್ಯ ಶಿಕ್ಷಕಿಯಾದಂತರು, ನೀವು ಬರಬೇಡಿ, ಮಾಲೆಯನ್ನ ಹಾಕೊಂಡು ಬರಬೇಡಿ, ನೀವು ಯೂನಿಫಾರ್ಮ್ ಅಲ್ಲಿ ಬನ್ನಿ ಅನ್ನೋ ಒಂದು ಮಾತನ್ನ ಹೇಳಿ ವಿದ್ಯಾರ್ಥಿಗಳಿಗೆ ತಳ್ಳಿರುವಂತದ್ದು ಕೂಡ ನಡೆದಿದೆ. ಈ ಒಂದು ಆರೋಪ ವಿದ್ಯಾರ್ಥಿಗಳು ಮಾಡ್ತಿರುವಂತದ್ದು. ಆನಂತರ ಮಕ್ಕಳು ಸೀದಾ ವಾಪಸ್ ಮನೆಗೆ ಹೋಗಿ ಪೋಷಕರಿಗೆ ಈ ಒಂದು ವಿಚಾರನ ಗಮನಕ್ಕೆ ತರ್ತಾರೆ. ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಮತ್ತೆ ಇತರೆ ಏನು ಶಬರಿಮಲೆ ಮಾಲೆ ಹಾಕಿದಂತಹ ಇತರೆಯವರು ಮತ್ತೆ ಸ್ಥಳೀಯರು ಪೋಷಕರೆಲ್ಲರೂ ಕೂಡ ಬಂದು ಶಿಕ್ಷಕಿಗೆ ತರಾಟೆಯನ್ನು ತೆಗೆದುಕೊಂತಾರೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಕಿ ಹೇಳುವಂಥದ್ದು, ಇಲ್ಲ ನಾವು ಅವ್ರಿಗೆ ಹೊರಗಡೆ ಕಳಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ, ಯಾಕೆಂತಂದ್ರೆ ನಾವು ಮಕ್ಕಳು ಹಿತದೃಷ್ಟಿಯಿಂದ ಹೇಳಿದ್ದು ಅನ್ನೋ ಒಂದು ಮಾತನ್ನ ಉಲ್ಟಾ ಮಾತನ್ನ ಆಡ್ತಾರೆ. ಆದ್ರೆ ಏನು ಇವರಿಬ್ರು ವಿದ್ಯಾರ್ಥಿಯನ್ನ ಬಿಟ್ಟು ಉಳಿದವರು ಕೂಡ 4-5 ಜನ ವಿದ್ಯಾರ್ಥಿಗಳು ಕೂಡ ಸಮವಸ್ತ್ರ ಧರಿಸಲೇ ಇದ್ದರೂ ಕೂಡ ಬಂದಿರುತ್ತೆ. ಅವಾಗ ಪೋಷಕರು ಮುಖ್ಯ ಶಿಕ್ಷಕಿಯ ಮೇಲೆ ಒಂದು ಏನು ಆಕ್ರೋಶನ ಹೊರಹಾಕ್ತದ್ದು. ಕೊನೆಗೆ ಈ ಮುಖ್ಯ ಶಿಕ್ಷಕಿಯ ವಿರುದ್ಧ ಈಗ DDP ಅವರಿಗೆ ದೂರನ್ನು ನೀಡಿರುವಂತದ್ದು. ಏನು ನಿನ್ನೆ ಸಂಜೆ DDP ಅವರಿಗೆ ದೂರ ನೀಡಿದೆ. ಇವತ್ತು ಪ್ರಕರಣ ಯಾವ ರೀತಿಯಾಗಿ ಅಧಿಕಾರಿಗಳು ಕ್ರಮನ ಕೈಗೊಳ್ತಾರೆ ಅನ್ನೋಂಥ ಒಂದು ಮಾತು. ಮತ್ತೊಂದು ಕಡೆ ಮುಖ್ಯ ಶಿಕ್ಷಕಿ ಹೇಳೋದ್ರ ಪ್ರಕಾರವಾಗಿ ಈಗ ಮಾಲೆಯನ್ನ ಧರಿಸ್ಕೊಂಡು ಬರಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ಸೂಚನೆ ಇಲ್ಲ. ನಾವು BO ಅವ್ರನ್ನು ಕೂಡ ಕೇಳಿದ್ದೀವಿ. ಒಂದು ವೇಳೆ ಶಬರಿಮಲೆ ಮಾಲೆಯನ್ನ ಧರಿಸ್ಕೊಂಡ್ ಬರೋರಿಗೆ ಅವಕಾಶ ನೀಡ್ಬೇಕಾ ಬೇಡಬೇಕು ಅನ್ನೋದು ಕೂಡ ನಮ್ಗೆ ಇಲಾಖೆಯಿಂದ ಯಾವುದೇ ರೀತಿಯಾದ ಸ್ಪಷ್ಟ ಮಾರ್ಗಸೂಚಿ ಕೂಡ ಇಲ್ಲ. ಹಾಗಾಗಿ
ಈ ವಿದ್ಯಾರ್ಥಿಯನ್ನ ನಾವು ಏನೋ ಈಗ ಪೋಷಕರ ಒತ್ತಾಯದ ಮೇರೆಗೆ ಸೇರಿಸ್ಕೋತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು. ಆದ್ರೆ ಮುಖ್ಯ ಶಿಕ್ಷಕ ವರ್ತನೆ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಇರುವಂತದ್ದು. ಇವತ್ತು ತನಿಖೆ ನಡೆಸಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತ ಕೂಡ ನೋಡ್ಬೇಕಾಗಿರುವಂತದ್ದು. ವಿನತ, ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.